ಬೊಜ್ಜು ಕರಗಿಸುವ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಡಾಕ್ಟರ್ ಟುಲಿಪ್ ಮತ್ತು ವಿನಾಯಕ್ ಜೋಶಿ, ಸುರೇಖಾ ಅವರ ಹತ್ರ ಮಾತಾಡಿದ್ವಿ. ಬನ್ನಿ, ನಮ್ಮ ಜೊತೆಗೆ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ. ಈಗ ಬೆಳೀತಿರುವಂಥ ನಟಿ ರೂಪಿಕಾ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಇದೆಲ್ಲದರ ಜೊತೆಗೆ ಡಾಕ್ಟರ್ ಟುಲಿಪ್ ಅನಿವಾರ್ಯ ಕಾರಣಗಳಿಂದ ಅವರು ಹೊರಟು ಹೋಗಿದ್ದಾರೆ. ಈಗ ವಿನಾಯಕ್ ಜೋಶಿ ಮತ್ತು ರೂಪಿಕಾ ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ವಿನಾಯಕ್ ಜೋಶಿ ಸಾಕಷ್ಟು ಅದ್ಭುತವಾಗಿ ಹೇಳಿದ್ರು ಕೆಲವೊಂದು ಪಾಯಿಂಟ್ಸ್ಗಳನ್ನ. ಕೇವಲ ತಿನ್ನೋದು ಮಾತ್ರ ಅಲ್ಲ, ಕರಗಿಸೋದು ಕೂಡ ಗೊತ್ತಿರಬೇಕು ಅಂತ. ಯಾಕಂದರೆ ಈ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತಿನ್ನೋರನ್ನು ಕೂಡ ನಾವು ನೋಡ್ತೀವಿ. ಆದರೆ ನೋಡಿದ್ರೆ ಅವ್ರು ತುಂಬ ಪರ್ಫೆಕ್ಟ್ ಆಗಿರ್ತಾರೆ. ಅವ್ರ ಕಾರಣ ಏನು ಅಂತಂದರೆ ಅವರಿಗೆ ಕರಗಿಸುವಂಥ ಬಗೆ ಕೂಡ ಗೊತ್ತಿರುತ್ತೆ ಅನ್ನುವಂಥದ್ದು ಜೋಶಿಯವರ ವಾದ. ಬನ್ನಿ, ರೂಪಿಕಾ ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ರೂಪಿಕಾ, ಏನಂತೀರಿ ನೀವು? ಬಿಗ್ಗೆಸ್ಟ್ ಎನಿಮಿ ಅಂತ ಹೇಳ್ಬೋದು ಬೊಜ್ಜು ಅಂದರೆ. ಬಿಕಾಸ್ ನಮ್ಮಂಥ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ಗೆಲ್ಲ ಇದ್ರೆ ತುಂಬ ಜನ ಹೇಳ್ತಾರೆ ಸ್ಟ್ಯಾಂಡ್ಲರ್ಡಿಗೆ ಬರ್ತಿದ್ದಂಗೆ ಒಂದು 2-3 ಮೂವಿ ಹಾಕಿದಂಗೆ ಹೀರೋಯಿನ್ಗಳು ದಪ್ಪ ಆಗಿಬಿಡ್ತಾರೆ ಅಂತ. ಆ ಒಂದು ನೇಮ್ ನನಗೆ ತೊಗೊಳಕ್ಕೆ ಇಷ್ಟ ಆಗಲ್ಲ. ಸೊ ಖಂಡಿತ ವಿನಾಯಕ್ ಜೋಶಿ ಅವ್ರು ಹೇಳಿದ ಒಂದು ಪಾಯಿಂಟ್, ನಾವು ಎಷ್ಟು ಬೇಕಾದ್ರೂ ತಿನ್ಬೋದು, ತಿನ್ನೋದು ನಮ್ಮ ಬಿಟ್ಟಿದ್ದು, ನಮ್ಮ ಹೆಲ್ತ್ ಕಾನ್ಷಿಯಸ್ ನಾವು ಹೆಂಗಿರಬೇಕು ಅಂತ ನಮಗೆ ಗೊತ್ತಿರುತ್ತೆ. ಬಟ್ ಅದೇ ಟೈಮಲ್ಲಿ ಬೆಳಗ್ಗೆ ಎದ್ದು ವ್ಯಾಯಾಮ, ಮಾರ್ನಿಂಗ್ ಟೈಮ್ ಅಂದರೆ ಒಂದು ರಿಫ್ರೆಶ್ ಮೂಡ್ ಇರುತ್ತೆ. ಸೊ ಹೋಗಿ ಜಾಗಿಂಗ್, ಅಟ್ಲೀಸ್ಟ್ ವರ್ಕೌಟ್, ಬೆಸ್ಟ್ ಥಿಂಗ್ ಯೋಗ ಮಾಡಿದ್ರೆ ಒಂದು ಒಳ್ಳೆ ವರ್ಕೌಟ್ ಅಂತ ಹೇಳ್ಬೋದು. ಇವಾಗ ಗೊತ್ತಾಯ್ತು ರೂಪಿಕಾ ಯೋಗ ಮಾಡ್ತಾರೆ ಅಂತ. ಶುರು ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ದಪ್ಪ ಆಗಿದ್ದೆ, ಸೊ ಸಣ್ಣ ಆಗಬೇಕು ಅಂತ ಎಲ್ಲ ವರ್ಕೌಟ್ ಶುರು ಮಾಡ್ಕೊಂಡಿದ್ದೀನಿ. ಓಕೆ, ಹೆಂಗೆ ಶುರು ಆಗುತ್ತೆ ಬೆಳಗ್ಗೆ ದಿನಚರಿ? ಬೆಳಗ್ಗೆ ದಿನಚರಿ ಫ್ರ್ಯಾಂಕ್ಲಿ ನಾನು 5:30 ಹೇಳ್ತೀನಿ. ಎದ್ಬಿಟ್ಟು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ನನ್ನ ಪರ್ಸ್ನಲ್ ಇದಕ್ಕೆಲ್ಲ ಒಂದು 6 o'clockಯಿಂದ 1 hour ನಾನು ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಅಂದರೆ ನಾರ್ಮಲ್ ಬೇಸಿಕ್ ಥಿಂಗ್ಸ್, ಜಾಗಿಂಗ್ ಆಗಿರ್ಬೋದು. ಜಾಗಿಂಗ್ ನಾನು ಮಾಡಲೇಬೇಕು, ಯಾಕಂದರೆ ಸ್ವೆಟ್ ಹೋದಷ್ಟು ನಾವು ತಿಂದಿರೋದೆಲ್ಲ ಒಂದು ಸ್ವೆಟ್ ಮೂಲಕ ಹೋಗಬೇಕು ಅಥವಾ ನಾವು ಹೋಗುತ್ತೆ. ಸೊ ಅದಕ್ಕೆ ಬೆಳಗ್ಗೆ 1 hour ಮುಗಿಸ್ಕೊಂಡು ನಾನು ಕಾಲೇಜ್ಗೆ ಹೋಗ್ತೀನಿ. ಇನ್ನೊಂದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಅಂದರೆ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಕಲಿತಾ ಇದ್ದೀನಲ್ಲ, ಸೊ ಅದೊಂದು 2-3 hours ಅದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಮ್ಗೆ ಅಲ್ಲೇ ಒಂದು ಸ್ವೆಟ್ ಹೋಗುತ್ತೆ. ಸೊ ಅದು ಒಂದು ಒಳ್ಳೆ ಎಕ್ಸಸೈಸ್. ನನಗೆ ಜಿಮ್ಗೆ ಹೋಗಿದ್ರೆ ಇದನ್ನು ನಾನು ಪ್ಯಾಚ್ ಅಪ್ ಮಾಡ್ಕೋಬೋದು, ಅದೊಂದು ಆಪ್ಷನ್ ಇದೆ. ಓಕೆ, ಸೊ ಅದಾದಮೇಲೆ ತಿನ್ನೋವಂಥದ್ದು ಅಂತಂದರೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಕ್ವಿಟ್ ಮಾಡಿದ್ದೀನಿ. ಅಂದರೆ ಕಾಲೇಜ್ ಹೋಗೋ ಒಂದು ಟೆನ್ಷನ್, ಶೂಟಿಂಗ್ ಟೆನ್ಷನಲ್ಲಿ ನಾನು ಬ್ರೇಕ್ಫಾಸ್ಟ್ನ ಕ್ವಿಟ್ ಮಾಡಿದ್ದೀನಿ. ಈ ಬ್ರೇಕ್ಫಾಸ್ಟ್ ಏನಾದರೂ ನೀವು ಬಿಟ್ಟರೆ ತೊಂದರೆ ಆಗಲ್ವಾ ಅಂತ? ತೊಂದರೆ ಏನಿಲ್ಲ, ಒಂದು ಅದ್ರ ಬದಲು ಯಾವ್ದಾದ್ರು ಫ್ರೂಟ್ಸು ಅಥವಾ ಹಾಲು, ಬೆಸ್ಟ್ ಥಿಂಗ್ ಹಾಲು ತಗೊಳ್ತೀನಿ. ನನ್ನ ಕಂಫರ್ಟ್ನೆಸ್ಗೆ ನಾನು ಹಾಲು ತಗೊಳ್ತೀನಿ ಅಷ್ಟೇ. ಸೊ ಮಧ್ಯಾಹ್ನ ಮಧ್ಯಾಹ್ನ ಎಷ್ಟು ಬೇಕೋ ಒಂದು ಚಪಾತೀಸ್, ಜಾಸ್ತಿ ಆಯಿಲ್ ಅಂದರೆ ಆಯಿಲ್ ತಿನ್ನಬೇಕು, ತುಪ್ಪ ಅದೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ತಿನ್ನಬೇಕು, ನಮ್ಮ ಬಾಡಿಗೆ ಎಷ್ಟು ಬೇಕು. ಅಂದರೆ ತುಂಬ ಎಲ್ಲ ಅತಿಯಾದರೂ ಅಮೃತವು ವಿಷ ಆಗುತ್ತೆ ಅನ್ನೋ ಥರ ಜಾಸ್ತಿ ತಿನ್ನಲೂಬಾರ್ದು, ಕಡಿಮೆನೂ ತಿನ್ನಬಾರ್ದು, ಮೀಡಿಯಮ್ ಆಗಿ ತಿಂದು ವರ್ಕೌಟ್ ಮಾಡಬೇಕು. ಸೊ ಅದಾದಮೇಲೆ ವೀಕ್ಲಿ ಥ್ರೈಸ್ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ. ಸೊ ಇಟ್ಸ್ ಮೈ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಅಂತ. ಅಲ್ಲಿಗೆ ಮ್ಯಾನೇಜ್. ಸಂಜೆ ಏನಾದರೂ ಮತ್ತೇನಾದ್ರು ತಿನ್ನೋಂಥದ್ದು? ಇಲ್ಲ, ಆ್ಯಕ್ಚುಲಿ ಅವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ ಅಂತ ಹೇಳಿದ್ರು. ದಟ್ ಈಸ್ ವೆರಿ ಬ್ಯಾಡ್ ಕನ್ಸೆಪ್ಷನ್. ಏನಂದರೆ ನಮ್ಮ ಬ್ರೇಕ್ಫಾಸ್ಟು ಹೆವಿ ಆಗಿರ್ಬೇಕು ಯಾವತ್ತೂ. ಹೌದು, ಯಾಕೆಂದರೆ ಯು ನೀಡ್ ಎನರ್ಜಿ ಫಾರ್ ದ ರೆಸ್ಟ್ ಆಫ್ ದ ಡೇ. ಆ್ಯಂಡ್ ನಿಮ್ಮ ಬ್ರೇಕ್ಫಾಸ್ಟ್ ಮೇಲೇ ನಿಮ್ಮ ಆ ದಿನದ ಡಯಟ್ ಏನಿದೆ ಅಂತ ಮೇಂಟೈನ್ ಆಗೋದು. ಇವಾಗ ಸಣ್ಣ ಆಗಬೇಕಾದ್ರೆ ಎಷ್ಟೋ ಜನ ಹೇರ್ ಲಾಸ್ ಆಗುತ್ತೆ. ಯಾಕೆಂದರೆ ಬಾಡಿನಲ್ಲಿ ಬೇಕಾಗಿರೋ ಎಷ್ಟೋ ಥರದ ಏನು ಹೇಳ್ತೀರಾ ವೈಟಮಿನ್ಸ್ ಆಗ್ಬೋದು, ಆಮೇಲೆ ಫ್ಯಾಟ್ಸ್ ಆಗ್ಬೋದು. ಇದೆಲ್ಲ ಇವಾಗ ಸ್ಕಿನ್ ನೋಡಿ ಸ್ಟ್ರೆಚ್ ಆಗುತ್ತೆ, ಎಷ್ಟೋ ಜನಕ್ಕೆ ಸುಕ್ಕಾಗುತ್ತೆ. ದಟ್ಸ್ ಬಿಕಾಸ್ ಇದೆಲ್ಲ ಕಮ್ಮಿ ಆಗ್ತಾ ಬಂದ್ಬಿಟ್ರು. ಅವ್ರ ಡಯಟಲ್ಲಿ ಏನೋ ನಾನು ದಿನ 2 ಚಪಾತಿ ತಿಂತೀನಿ, ದಿನ ಅದು ತಿಂತೀನಿ ಅಂತ ಹೇಳ್ತಾ ಇರ್ತಾರೆ. ಬೇಸಿಕ್ ಏನು ಅಂದರೆ ಸಣ್ಣ ಆಗೋದಕ್ಕೆ, ಮನೆಯಲ್ಲೇ ಸಣ್ಣ ಆಗೋದಕ್ಕೆ ನನ್ನ ಟಿಪ್ಸ್ ಏನು ಅಂತ ನಾನು ಹೇಳ್ತೀನಿ ನೋಡಿ. ಮೊದಲನೇದಾಗಿ ಎಷ್ಟೋ ಜನರಿಗೆ ಜಿಮ್ಮು ಅದೆಲ್ಲ ಅಫೋರ್ಡ್ ಮಾಡೋಕ್ಕೆ ಆಗದೆ ಇರಬಹುದು. ಯಾಕಂದರೆ ನನಗೂ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. 15,000 ರೂಪಾಯಿ 20,000 ರೂಪಾಯಿ ತೆಗೆಸ್ಕೊಳ್ತಾರೆ. ಆ್ಯಂಡ್ ಪರ್ಸ್ನಲ್ ಟ್ರೈನಿಂಗ್ ಅಂತೆಲ್ಲ ಹೇಳಿ ಅಟ್ ಲಾಸ್ಟ್ ಯು ಜಸ್ಟ್ ಎಂಡ್ ಅಪ್ ವೇಸ್ಟಿಂಗ್ ಯರ್ ಟೈಮ್ ಓವರ್ ದರ್. ಸೊ ವಾಟ್ ಐ ಪ್ರಿಫರ್ ಇಸ್ ಮಾರ್ನಿಂಗ್ 1 to 1.5 hours ಆಫ್ ಎನಿ ಫಿಸಿಕಲ್ ವರ್ಕೌಟ್. ಒಂದನ್ನೇ ವಾಕಿಂಗ್ ಮಾತ್ರ ಮಾಡ್ತೀನಿ ಅಂದರೆ ಬೋರ್ ಆಗುತ್ತೆ. ಸೊ ಒಂದು ದಿವಸ ಜಾಗ್ ಮಾಡ್ಬೋದು, ಒಂದು ದಿವಸ ಡಾನ್ಸ್ ಮಾಡ್ಬೋದು. ಇವಾಗ ಯೋಗ ಹೇಳಿದ್ರು, ಪವರ್ ಯೋಗ ಅಂತ ಬಂದಿದೆ, ಶಫಲ್ ಅಂತ ಒಂದು ವರ್ಕೌಟ್ ಇದೆ, ಅಥವಾ ನಿಮಗೆ ಡಾನ್ಸ್ ಆಗ್ಬೋದು, ಜುಂಬಾ ಆಗ್ಬೋದು, ಸಾಕಷ್ಟಿದೆ. ಸೊ ಅಂದರೆ ಈ ಊಟದಲ್ಲಿ ಯಾವ ರೀತಿ ನಾವು ವೆರೈಟಿ ತಗೊಳ್ತೀವೋ ಅದೇ ರೀತಿ ನಮ್ಮ ಬಾಡಿ ದಂಡಿಸೋದ್ರಲ್ಲೂ ಕೂಡ ವೆರೈಟಿ ಇರುತ್ತೆ. ಇವಾಗ ವೆರಿ ಸಿಂಪಲ್ ಸರ್, ಗ್ರೀನ್ ಕಲರ್ ಏನಿದೆಯೋ ಎಲ್ಲ ತಿನ್ನಿ, ವೈಟ್ ಕಲರ್ ಏನಿರುತ್ತೋ ಅದನ್ನು ಒಂದ್ಸಲ ಬ್ರೇಕ್ ಹಾಕಿ ಅಷ್ಟೇ. ಅಂದರೆ ಇದು ಬೇಸಿಕ್ ನಾಲೆಡ್ಜು. ಗ್ರೀನ್ಸ್ನ ತಿನ್ನಿ, ವೈಟ್ ಕಲರಿಗೆ ಬ್ರೇಕ್ ಹಾಕಿ. ಓಕೆ, ವೈಟ್ ಕಲರ್ ಇರೋದ್ರೆಲ್ಲ ಫ್ಯಾಟ್ಸ್ ಜಾಸ್ತಿ ಇರುತ್ತೆ. ಬಟ್ ಹಾಗಂತ ಹಾಲೆಲ್ಲ ಸ್ಕಿಪ್ ಮಾಡಬಾರ್ದು. 1 ಗ್ಲಾಸ್ ಹಾಲು ಕುಡಿಲೇಬೇಕು. ಏನಂದರೆ ಇವಾಗ ನೀವು 4 ದೋಸೆ ತಿಂತೀರಾ ಮನೇಲಿ ಮಾಡೋದು ಅಂತಿದ್ರೆ ಮೇಕ್ ಇಟ್ 3 ಆ್ಯಂಡ್ ವಾಕ್. ಸೊ ಗ್ರಾಜುಯಲಿ ವೈಟ್ ಅಂತಂದ್ರೆ ಇದು ಅನ್ನನೂ ಸೇರುತ್ತೆ ಹಾಗಾದರೆ?
ಹೌದು, ಅನ್ನನೂ ಸೇರುತ್ತೆ, ಬಟ್ ಅನ್ನ ತುಂಬಾ ಇಂಪಾರ್ಟೆಂಟ್ ದೇಹಕ್ಕೆ. ಯಾಕೆಂದ್ರೆ ನೋಡಿ, ನಮ್ಮ ಇಂಡಿಯನ್ ಡಯಟಲ್ಲಿ ಅನ್ನ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಹಿರಿಯರು ಏನು ಡಿಸೈನ್ ಮಾಡಿರೋದು ಅಂದರೆ, ಮಧ್ಯಾಹ್ನದ ಹೊತ್ತು 3 ಗಂಟೆಯಿಂದ 5 ಗಂಟೆ ಒಳಗೆ ಒಂದು ಊಟ ಹೊಟ್ಟೆ ತುಂಬ ತಿಂದರೆ ಅದು ಒಂದು ದಿವಸಕ್ಕೆ ಸಾಕು ಅಂತ ಮಾಡಿರೋದು ನಮ್ಮ ಡಯಟ್. ಸೊ ವೆಸ್ಟರ್ನೈಸ್ ಆಗ್ತಾ ಆಗ್ತಾ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಅಂತೆಲ್ಲ ಬಂತು ನಮ್ಮಲ್ಲಿ. ಸೊ ಅದೇನಾಗಿದೆ, ಕೆಲವರಿಗೆ ಇವಾಗ ರಾತ್ರಿ ತಿಂದವರೆ ನಿದ್ದೆ ಬರಲ್ಲ ಅಂತ ಪಾಪ ಒದ್ದಾಡ್ತಾ ಇರ್ತಾರೆ. ಅಂತಾರೆ ಅಂದರೆ ಹೆವಿ ಬ್ರೇಕ್ಫಾಸ್ಟ್ ಮಾಡಿ ರಾತ್ರಿ ಫ್ರೂಟ್ಸು, ಆಮೇಲೆ ತರಕಾರಿ ಆ ಥರ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡು, ಸ್ಪ್ರೌಟ್ಸ್, ಸಮಥಿಂಗ್ ಲೈಕ್. ಓಕೆ. ಸೊ ಬಹುಶಃ ವಿನಾಯಕ್ ಮಾತು ಕೇಳಿದ್ರೆ ಸ್ವಲ್ಪ ಚೇಂಜ್ ಆಗ್ಬೋದು ನಿಮ್ಮ ಡಯಟ್ ಇದು. ಹಾಂ, ಖಂಡಿತ. ನಾನು ಯಾಕಂದರೆ ನನಗೂ ಒಂದು ಗೈಡೆನ್ಸ್ ಕೊಡೋರು ಬೇಕಲ್ಲ. ಸೊ ಇದು ಒಳ್ಳೆ ಮಾತು ಹೇಳಿದ್ರು. ಮೇನ್ ಥಿಂಗ್ ಅಂದರೆ ವರ್ಕೌಟ್ ಮಾಡಿ, ಎಷ್ಟು ಬೇಕಾದ್ರೂ ತಿನ್ನಿ, ವರ್ಕೌಟ್ ಮಾಡಿ. ಆಗಲೇ ಒಂದು ಮಾತು ಹೇಳಿದ್ರು, ನಮ್ಮ ದೊಡ್ಡ ಶತ್ರು ಅಂದರೆ ಲೇಸಿನೆಸ್ಸೇ ಅಂತ. ಖಂಡಿತ. ಯಾಕಂದರೆ ಯಾವುದೇ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಏನೇ ಒಂದು ಲೇಸಿ ಆಗಿಬಿಟ್ರೆ ನಮ್ಗೆ ಏನಕ್ಕೂ ಇಂಟ್ರೆಸ್ಟ್ ಬರಲ್ಲ. ಸೊ ಒಂದು ಸಲ ಶುರು ಮಾಡಿದ್ರೆ ಅಥವಾ ಒಂದ್ಸಲಿ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಮೈಂಡೇ ಬೆಳಗ್ಗೆ ಒಂದು ವರ್ಕೌಟ್ ಮಾಡೋ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂದರೆ ಇಡೀ ದಿನ ತುಂಬ ಎನರ್ಜಿಯಿಂದ ವರ್ಕ್ ಮಾಡ್ತೀವಿ, ತುಂಬ ರಿಫ್ರೆಶ್ಡ್ ಆಗಿರ್ತೀವಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಪ್ರಿಫರಬಲ್ ಎಲ್ಲರೂ ಬೆಳಿಗ್ಗೆ, ತುಂಬ ಜನ ಸಂಜೆನೂ ವಾಕಿಂಗ್ ಮಾಡ್ತಾರೆ. ಸಂಜೆ ವಾಕಿಂಗ್ ಮಾಡಿದ್ರೆ ಅಷ್ಟೊಂದೇನು ಇದಾಗಲ್ಲ. ಬೆಳಗ್ಗೆ ಮಾಡಕ್ ಆಗಲ್ವಲ್ಲ, ಅಟ್ಲೀಸ್ಟ್ ಸಂಜೆ ಮಾಡ್ಕೋಬಹುದು. ಅಂದ್ರೆ ಅವ್ರು ಹೇಳಿದಾಗ ಫಿಸಿಕಲ್ ವರ್ಕೌಟ್ ಏನಾದ್ರೂ ಮಾಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಲಾಜಿಕ್ ಬಿಹೈಂಡ್ ಸಂಜೆ ವಾಕ್ ಮಾಡಬಾರ್ದು, ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಇರುತ್ತೆ, ಸೊ ದಟ್ ನಿಮ್ಮ ಬಾಡಿಗೆ ಸ್ವಲ್ಪ ಎಫೆಕ್ಟ್ ಕಮ್ಮಿ ಆಗುತ್ತೆ. ರಾತ್ರಿ ಏನು ತಿನ್ನೋ ತಾವು? ರಾತ್ರಿ ಹೊತ್ತು ನಾನು ಚಪಾತಿ ತಿಂತೀನಿ. ದೆನ್ ಮುಖ್ಯವಾಗಿ ನಾನು ಸ್ಪ್ರೌಟ್ಸ್, ನನ್ನ ಫೇವ್ರೆಟ್ ಫುಡ್ ಸ್ಪ್ರೌಟ್ಸ್. ಯಾವುದು ವೆರೈಟಿನಾ? ಎಲ್ಲ ಮಿಕ್ಸ್ಡ್ ಸ್ಪ್ರೌಟ್ಸ್ ತಗೊಂಡು ಅದನ್ನ ಅಂದ್ರೆ ನೆನೆಸಿ ನಾನು ತಗೊಳ್ತೀನಿ. ಓಕೆ. ಅದು ನೆನೆಸಿ ಮೊಳಕೆ ಹೊಡೆದಿದ್ದು ಸ್ಪ್ರೌಟ್ಸ್ ತಗೊಂಡು. ಎಷ್ಟು ಕ್ವಾಂಟಿಟಿ ಅದು? ಒಂದು ಕಪ್ ಅಷ್ಟು. ಮತ್ತು ನಾನು ರೈಸು ತಿಂತೀನಿ, ಮಧ್ಯಾಹ್ನದ ಹೊತ್ತು ರೈಸ್ ತಿಂತೀನಿ ನಾನು. ರಾತ್ರಿ ತಿನ್ನಲ್ಲ? ಇಲ್ಲ, ರಾತ್ರಿ ಹೊತ್ತು ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ರೈಸ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಅವರ ವಯಸ್ಸಿಗೆ ತಕ್ಕ ಹಾಗೆ ಅವರು ಎಕ್ಸಸೈಸ್ ಮಾಡಬೇಕು. ಏನು ಅಂದರೆ, ಇವಾಗ ನನಗೆ 25 ವರ್ಷ, ಸೊ ನನಗೆ ಓಡೋ ಶಕ್ತಿ ಇರುತ್ತೆ. ಸೊ ಈ ವಯಸ್ಸಿನಲ್ಲಿ ಅಂದರೆ ಬಿಟ್ವೀನ್ 20 to 25 or 30 ಆಲ್ಸೋ, ಇಫ್ ದೇ ಮೈಂಡ್ ಇಫ್ ದೇ ಮೇಕಪ್ ದೇರ್ ಮೈಂಡ್, ನಾನು ಸಣ್ಣ ಆಗಬೇಕು ಅಂತ, ತುಂಬ ಒಳ್ಳೆ, ಇಟ್ಸ್ ದ ರೈಟ್ ಏಜ್. ಯಾಕೆಂದರೆ ಇನ್ ಫ್ಯೂಚರ್ ಯು ಕ್ಯಾನ್ ಆಲ್ಸೋ ಪ್ರಿವೆಂಟ್ ಡಿಸೀಸಸ್ ಲೈಕ್ ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಎಲ್ಲ. ಯಾಕಂದರೆ ಈ ವಯಸ್ಸಲ್ಲಿ ನಾವು ಏನು ಶೇಪ್ ಅಪ್ ಮಾಡ್ಕೋತೀವೋ ನಮ್ಮ ರೊಟೀನು, ದಟ್ ವಿಲ್ ಕ್ಯಾರಿ ಆನ್ ಫಾರ್ ಎವರ್, ಫಾರ್ ದ ನೆಕ್ಸ್ಟ್ 20-25 years. ಸೊ ಲೈಕ್ ಜಾಗ್ ಮಾಡೋದನ್ನು ಕಲ್ತ್ರೆ, ನನ್ನ ಇನ್ಸ್ಪಿರೇಷನ್ ಅಜಿತ್ ಅಂತ ಇದ್ದಾರೆ, ಹಿ ಈಸ್ 51. ಹಿ ಕ್ಯಾನ್ ರನ್ ಅ 42 kilometers ಮ್ಯಾರಥನ್ ಇನ್ 4.5 hours. ನಂಗೆ ಅವ್ರನ್ನ ನೋಡಿ ನಮಗೆ ಓಡಬೇಕು ಅನ್ಸುತ್ತೆ. ಇನ್ನೊಬ್ರು ಯಾರು ವಯಸ್ಸಾದವ್ರು ಒಬ್ರು ಇದ್ದಾರೆ, 60 ವರ್ಷ, ಅವ್ರು ಎಷ್ಟು ಚೆನ್ನಾಗಿ ಓಡ್ತಾರೆ. 10 kilometerನ 45 ನಿಮಿಷದಲ್ಲಿ ಓಡ್ತಾರೆ ಅವರು ಆ ವಯಸ್ಸಿನಲ್ಲಿ. ಬಟ್ ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಅವ್ರವ್ರ ಏಜಿಗೆ ಡಿಸೈನ್ ಮಾಡ್ಕೊಳ್ತಾ ಹೋಗ್ಬೇಕು ವರ್ಕೌಟು. ಸೊ ಇವಾಗ ಕೆಲವರು ಕಾರಣ ಕೊಡ್ತಾರೆ, ಒಂದೇನು ಅಂದರೆ ಸಣ್ಣ ಆಗಬೇಕು ಅಂತ ತಲೆಗೆ ಬರಬೇಕು, ಬರೀ ಮುಂದೆ ಇದ್ರೆ ಸಾಧ್ಯ. ಅವಾಗ ಏನು ಬೇಕಾರೋ ಮಾಡ್ಬೋದು ಮನುಷ್ಯ, ಏನು ಬೇಕಾದ್ರೂ ಮಾಡ್ಬೋದು. ಅಂಡ್ ಇಫ್ ಯು ಹ್ಯಾವ್ ದಟ್ ವಿಲ್ ಪವರ್, ಯು ಕ್ಯಾನ್ ಡೆಫಿನೆಟ್ಲಿ ಡೂ ವಾಟ್ ಯು ವಾಂಟ್. ನಿಜ. ಬಹುಶಃ ನಿಮ್ಮ ಮಾತು ಕೇಳ್ತಿದ್ದಂಥವ್ರಿಗೆ ಆ ಮನೋಭಾವನೆ ಬರುತ್ತೆ ಅಂತ ಅನ್ಕೋತೀನಿ ಜೋಶಿ. ಜೊತೆಗೆ ರೂಪಿಕಾ ಅಂತೂ ಭಾರಿ ಇನ್ಸ್ಪೈರ್ ಆಗ್ಯಾರ ಅಂತ. ತುಂಬಾ ಇನ್ಸ್ಪೈರ್ ಆಗಿದ್ದೀನಿ. ಯಾಕಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ. ಅವರು ಮುಂಚೆ ತುಂಬಾ ವರ್ಕೌಟ್ ಮಾಡ್ತಿದ್ರು, ಕರೆಕ್ಟ್, ವಾಕಿಂಗ್, ಜಾಗಿಂಗ್. ಸೊ ಒಂದು ಡೆಡಿಕೇಶನ್ ಇರಬೇಕು. ಆಮೇಲೆ ಇನ್ನೊಂದೇನಾದ್ರೆ ಮಿಸ್ಕನ್ಸೆಪ್ಷನ್ ಇದೆ, ಕೆಲವರು ದಪ್ಪ ಇದ್ದೀನಿ ಅಂತ ಅನ್ಕೊಂಡಿರ್ತಾರೆ. ಅದು ಅಲ್ಲ, ಅವ್ರು ನೋಡಿ ಫಿಟ್ ಆಗಿರೋದು ಮಾತ್ರ ಮುಖ್ಯ ಆಗುತ್ತೆ. ಇವಾಗ 6 pack abs ಇರಬೇಕು, ಐ ವಾಂಟ್ ದಟ್ ಸೈಜ್ 0 ಫಿಗರ್ ಅಂತೆಲ್ಲ ಹೇಳ್ತಾರೆ. ಅದರಷ್ಟು ನರ್ಕ ಇನ್ನೊಂದಿಲ್ಲ ಲೈಫಲ್ಲಿ. ಅದರಲ್ಲಿ ಇವಾಗ ಎಷ್ಟೋ ಮಾಡೆಲ್ಸು ನೀವು ನೋಡ್ಬೋದು, ಎಲ್ಲ ಥರದ ಕಾಯಿಲೆಗಳು ಬಂದ್ಬಿಟ್ಟಿರೋದು ಪಾಪ ಅವ್ರಿಗೆ. ಯಾಕಂದರೆ ದೇ ವುಡ್ ಹ್ಯಾವ್ ಸ್ಟಾರ್ಟ್ ಟಿಲ್ ದರ್ ಡೆತ್, ಅಷ್ಟು ಸಣ್ಣ ಆಗಬೇಕು ಅಂತ, ಸ್ಕಿನಿ ಫಿಗರ್ ಬೇಕು ಅಂತ ಹೇಳಿ. ಇವಾಗ ಶಾಹಿದ್ ಕಪೂರ್ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೋ, 6 pack ಮಾಡೋದು ಜಗತ್ತಿನಲ್ಲಿ ನನ್ನ ಶತ್ರುಗೂ ಬೇಡ ಹಿಂಸೆ ಅಂತ. ಯಾಕೆಂದರೆ ಆ ಡಯಟ್ ಎಷ್ಟು ತಗೋಬೇಕು ಅಂದರೆ ಹಿಂಸೆ ಆಗತ್ತದು ಮನುಷ್ಯನಿಗೆ. ನಾವು ಬದುಕಿರೋದು ಹಿಂಸೆ ಪಡೋಕೆ, ಎಂಜಾಯ್ ಮಾಡೋಕೆ. ನಾನು ಹೇಳೋದು, ಎಂಜಾಯ್ ಮಾಡೋದಕ್ಕೆ ನಮ್ಮ ದೇಹ ಎಷ್ಟು ಆರೋಗ್ಯವಾಗಿರಬೇಕು ಅದನ್ನು ಕಾಪಾಡ್ಕೊಂಡು ಮುಂದಕ್ಕೆ ಹೋಗಿ ಅಷ್ಟೇ. ಓಕೆ, ಚೆನ್ನಾಗಿರಿ, ಯಾವತ್ತಿದ್ರೂ ಸಾಯ್ತೀರ, ಬಟ್ ಆರಾಮ್ಸೆ ಸಾಯ್ರಿ. ಓಕೆ, ಇದೆಲ್ಲದರ ಜೊತೆಗೆ ಈ ಶೂಟಿಂಗ್ ಹೋದಂಥ ಸಂದರ್ಭದಲ್ಲಿ ಹೆಂಗೆ ಮೇಂಟೈನ್ ಮಾಡೋದು? ಶೂಟಿಂಗ್ ಹೋದಂಥ ಸಂದರ್ಭದಲ್ಲಿ ಪ್ರಿಫರಬಲ್ ನಾನು ಮನೆಯಿಂದ ನಾನು ಊಟ ತೊಗೊಂಡು ಹೋಗ್ತೀನಿ. ಅಂದರೆ ಅಲ್ಲಿ ಊಟ ಚೆನ್ನಾಗಿರಲ್ಲ ಅಂತ ನಾನು ಯಾವತ್ತೂ ಬ್ಲೇಮ್ ಮಾಡ್ತಿಲ್ಲ. ಅಂದರೆ ನಮ್ಮ ಕಂಫರ್ಟ್ನೆಸ್. ಒಬ್ಬೊಬ್ಬರು ಶೂಟಿಂಗ್ ಹೋದರೆ, ಒಂದೊಂದು ಹೀರೋಯಿನ್ನ ನೋಡಿದ್ದೀನಿ ನಾನು, ಮಧ್ಯಾಹ್ನ ಹೊತ್ತು ಬರೀ ಪಿಜ್ಜಾ ತಿಂತಾರೆ.
ಆ್ಯಕ್ಚುಲಿ ಅದು ಏನು ರಾಂಗ್, ಏನೋ ತಿಂದರೆ ಇನ್ನೂ ಕ್ಯಾಲೋರೀಸ್ ನಮಗೆ ಜಾಸ್ತಿ ಆಗುತ್ತೆ ಅಂತ ಹೇಳೋದು. ಪಿಜ್ಜಾ, ಬರ್ಗರ್ ಈ ವಯಸ್ಸಲ್ಲಿ ನಮಗೆ ತುಂಬ ಟೆಂಪ್ಟ್ ಆಗೋವಂಥದ್ದು ಅದು. ಪಿಜ್ಜಾ, ಬರ್ಗರ್, ಚಾಕ್ಲೇಟ್ಸ್ ಅದು ಇದು ಅಂತಾರೆ. ಅದೆಲ್ಲ ಸ್ವಲ್ಪ, ತುಂಬ ಮಾಡೋಕ್ಕಂತೂ ಯಾರಿಗೂ ಸಾಧ್ಯನೇ ಇಲ್ಲ. ಅದ್ರ ಸ್ವಲ್ಪ ಕ್ವಿಟ್ ಮಾಡ್ಬೋದು. ಶೂಟಿಂಗ್ಸ್ ಹೋಗ್ತಿರ್ಬೇಕಾದ್ರೆ ನಾವು ಎಷ್ಟು ತಿನ್ನಬೇಕು ಅಂದರೆ ಬಿಸಿಲ ಶೂಟಿಂಗ್ ಮಾಡ್ತೀವಿ ಅಥವಾ ಲೈಟ್ ಮುಂದೆ ಇರ್ತೀವಿ, ಅದು ಮೆಂಟಲಿ ಸ್ಟ್ರೈನ್ ಆಗಿರ್ತೇವೆ ನಾವು. ಸೊ ಅದಕ್ಕೆ ಬೆಳಿಗ್ಗೆ ಹೊತ್ತು ನಮಗೆ ಅಲ್ಲೇ ಡಯಟ್ ಇರುತ್ತೆ, ಇಡ್ಲಿ ಕೊಡ್ತಾರೆ. ಸೊ ಇಡ್ಲಿ ಇಟ್ಸ್ ಎ ಗುಡ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಮಧ್ಯಾಹ್ನದ ಹೊತ್ತು ಜಾಸ್ತಿ ಅಂದರೆ ರೈಸು ನಾನು ಜಾಸ್ತಿ ತಿನ್ನೋಕ್ಕಿಂತ ಚಪಾತಿ, ದೆನ್ ಕರ್ಡ್ಸ್. ದಯವಿಟ್ಟು ಯಾರು ಮೊಸರು ರಾತ್ರಿ ಹೊತ್ತು ಯಾರು ತಿನ್ನೋದು, ಮತ್ತು ಮೊಸರು ಕ್ವಿಟ್ ಮಾಡೋದು ಒಳ್ಳೆಯದು, ಯಾಕಂದರೆ ಡಬಲ್ ಚಿನ್ ಬರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಕರೆಕ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮೊಸರು ತಿನ್ನೋದ್ರಿಂದ ಅದೇ ಗಟ್ಟಿ ಮೊಸರೆಲ್ಲ ತುಂಬ ಕ್ಯಾಲೋರೀಸ್ ಇರೋದನ್ನೆಲ್ಲ ಅದು ಇವ್ರು ವೈಟ್ ಹೇಳುತ್ತೆ, ಅದನ್ನು ಕ್ವಿಟ್ ಮಾಡಬೇಕು. ಸೊ ಶೂಟಿಂಗ್ಸ್ ಹೋದಾಗಲೂ ಅಷ್ಟೇ, ಮನೆ ಫುಡ್ ಹೇಗೋ ಆ ಥರನೂ ಅಲ್ಲೇ ಇರುತ್ತೆ. ಸೊ ಔಟ್ಡೋರ್ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಾವು ಅದಕ್ಕೆ ಕಂಫರ್ಟಬಲ್ ಆಗಿರಬೇಕು. ಅಂದರೆ ಪ್ರೊಡಕ್ಷನಲ್ಲೇ ಒಬ್ಬೊಬ್ರು ಅಡುಗೆ ಮಾಡ್ತಾರೆ, ಒಂದು ಪ್ರೊಡಕ್ಷನಲ್ಲಿ ಅವರೇ ಅಡುಗೆ ಮಾಡ್ತಾರೆ. ಸೊ ಅದಕ್ಕೆ ಜಾಸ್ತಿ ಅದು ಸೋಡಾ ಮಿಕ್ಸ್ ಮಾಡಲ್ಲ. ಅಲ್ಲ, ಈಗೇನಾದ್ರು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತೀರಾ? ಎಕ್ಸಸೈಸ್ಗಳು ಮಾಡ್ತೀವಿ. ಬೇಸಿಕ್ಸ್ ಎಕ್ಸಸೈಸ್ಗಳಿರುತ್ತೆ, ಅಂದರೆ ಯೋಗಾಸನ ಆಗಿರ್ಬೋದು. ನನ್ನ ಎಕ್ಸಸೈಸ್ ಏನು ಗೊತ್ತಾ, ಎಷ್ಟೇ ಆಗಲಿ ನಾನು ಶೂಟಿಂಗಿಂದ ಬರಲಿ ಅಥವಾ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ನಾನು ಡ್ಯಾನ್ಸ್ ಮಾಡ್ತೀನಿ. ಅದು ನನ್ನ ಹುಚ್ಚು. ನಾ ಯಾರು ಇರಬಾರ್ದು, ಇದ್ರೂ ಪರವಾಗಿಲ್ಲ, ಬಿಕಾಸ್ ಇವನ್ ನಾನು ಪ್ರೊಫೆಷನಲ್ ಡ್ಯಾನ್ಸರ್ ಕೂಡ. ನಂಗೆ ತುಂಬ ಇಷ್ಟ. ಸೊ ಅಟ್ಲೀಸ್ಟ್ 1 hour ಫಿಸಿಕಲ್ ಎಕ್ಸಸೈಸ್ ಅದು ಮಾಡೋಕ್ಕಾಗಲ್ಲ ಅಂದರೆ ಡ್ಯಾನ್ಸ್ ಮಾಡ್ತೀನಿ. ನಾನು ಎಷ್ಟಾಗುತ್ತೋ ಅಷ್ಟು ನಾನು ಎನರ್ಜಿ ಅಲ್ಲಿ ನಾನು ಇದ್ರಿಗೆ ಏನು ಮಾಡ್ಬೋದು. ಓಕೆ. ಯಾವುದು ಇದು ಕ್ಲಾಸಿಕಲ್? ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೀನಿ. ಸೊ ಮತ್ತು ಇವನ್ ಫ್ರೀ ಸ್ಟೈಲ್ ಡ್ಯಾನ್ಸ್ ಕೂಡ ಮಾಡ್ತೀನಿ. ಮೇನ್ ಥಿಂಗ್ ಅಂದರೆ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೀನಿ. ಸಾಕಲ್ಲ, 1 ಗಂಟೆ ಕುಣಿದ್ಬಿಟ್ರೆ ಬೇಕಾದಷ್ಟು ಆಯ್ತು. ಅದೇ ಸರ್, ಇವಾಗ ಸಾಕಷ್ಟು ಜನರು ಏನಪ್ಪ ಇವೆಲ್ಲ ಆಪರೇಷನ್ ಅಂತಾರೆ, ಅದಂತಾರೆ, ಇದೆಲ್ಲ ಇರ್ಬೇಕಾದ್ರೆ ಯಾಕೆ ನಾವು ಟೈಮ್ ವೇಸ್ಟ್ ಮಾಡಬೇಕು ಅಂತ. ಇವಾಗ ನೋಡಿ, ಪ್ರಕೃತಿ ಅನ್ನೋದು ನಮ್ಮ ದೇಹ, ಅದು ಸತ್ಯ, ಬೇರೆದೆಲ್ಲ ನಾವು ಕಂಡುಕೊಂಡಿರೋದು. ಹಾಗಾಗಿ ನನ್ನ ಸಜೆಷನ್ ಏನು ಅಂದರೆ, ಆಗದಿರೋ ಪಾಪ ವಯಸ್ಸಾಗದೇ ಇರೋರು ಅಥವಾ ಮೆಡಿಕಲ್ ಪ್ರಾಬ್ಲಮ್ಸ್ ಇರೋರೆಲ್ಲ ಓಕೆ ಒಪ್ಕೋತೀನಿ, ಬಟ್ ಕೈಯಲ್ಲಾಗೋರೆಲ್ಲರೂ ದಯವಿಟ್ಟು ನಿಮ್ಮ ನ್ಯಾಚುರಲ್ ಆಗೇ ಸಣ್ಣ ಆಗಬೇಕು, ವಿತೌಟ್ ಎನಿ ಏನು ಹೇಳ್ತೀರಾ ಆಪ್ರೇಷನ್ಸ್ ಆಗ್ಬೋದು ಅಥವಾ ಫ್ಯಾಟ್ ಬರ್ನರ್ಸ್ ಆಗ್ಬೋದು. ಅದು ಹಾಕದೆ ಸಣ್ಣ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹ ನಾವು ಹೇಳೋ ಹಾಗೆ ಕೇಳುತ್ತೆ, ಇಲ್ಲಾಂದರೆ ದೇಹಕ್ಕೆ ತಕ್ಕಂಗೆ ನಾವು ಕೇಳ್ಬೇಕು. ನಿಜ. ಈಗ ನಮ್ಮ ಕಾರ್ಯಕ್ರಮ ನೋಡ್ತಿರೋಂಥ ವೀಕ್ಷಕರಿಗೆ ನೀವೇನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಿ ವಿನಾಯಕ್? ಒಂದು ನಾನು ಹೇಳೋದು, ನೀವೇ ಎಕ್ಸಾಂಪಲ್. ಅಷ್ಟು ದಪ್ಪ ಇರುವಂಥವ್ರು ಇಷ್ಟು ತೆಳಗಾಗಿರಿ, ಇಲ್ಲ ನಾನು ಫಿಟ್ ಆಗಿರಿ. ಇಲ್ಲ, ನನಗೆ ಏನು ಅಂದರೆ ಮೊದಲನೇದಾಗಿ ಫ್ಯಾಟ್ ಇದ್ರ ಪರಲ್ಲ, ಫಿಟ್ ಆಗಿರಿ ಅಂತ. ಯಾಕೆಂದರೆ ನಿಮ್ಮ ದೇಹದ ಮೆಟಬಾಲಿಸಮ್ ಏನೇನಿರುತ್ತೋ ಅದು ಆ ದೇಹಕ್ಕೆ ಮಾತ್ರ ಗೊತ್ತಾಗೋದು, ಬೇರೆ ಇನ್ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ 58 ಇದೆ ಸರ್, ನಿಮ್ಮ ಮೆಡಿಕಲ್ ಗ್ರೌಂಡ್ಸಲ್ಲಿ ನೀವು ಹುಡುಕ್ತಾ ಹೋದರೆ ನಿಮ್ಮ ಬಾಡಿನ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ರೀತಿಗಳಿದೆ, ಆದರೆ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಬೇಸಿಕ್ ಥಿಂಗ್ಸ್ ನಿಮ್ಮಲ್ಲಿ ನೀವು ಚಿಕ್ಕ ವಿಷಯಗಳಿರುತ್ತೆ, ಅದನ್ನು ಕಂಡುಕೊಳ್ತಾ ಹೋಗಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ವರ್ಕಿಂಗ್, ಇಫ್ ಯು ಆರ್ ಇನ್ ಅ ಪ್ರೊಫೆಷನ್, ಲೈಕ್ ಇಫ್ ಯು ಆರ್ ಅ ಸಾಫ್ಟ್ವೇರ್ ಪ್ರೊಫೆಷನಲ್, ವಾಟ್ ಯು ಕ್ಯಾನ್ ಡೂ ಇಸ್, ಯಾರೋ ಹೌಸ್ ಕೀಪಿಂಗ್ನವನ್ನ ಕರೆದು ನೀರು ತಂದ್ಕೊಡು ಅಂತ ಹೇಳೋ ಬದಲು ಇಲ್ಲಿಂದ ಪ್ರಾಬ್ಲಿ ಒಂದು 200 meters ಇರ್ಬೋದು ಅಥವಾ 100 meters ಇರ್ಬೋದು, ನೀವೇ ಹೋಗಿ ನೀರು ತುಂಬ್ಕೊಂಬಂದು ವಾಪಸ್ ಇಡಿ. ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಬೇಜಾನ್. ಅದ್ರ ಜೊತೆಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ವಾಟರ್ ಥೆರಪಿ. ಏನಂದರೆ, ಇವಾಗ ನೀವು 60 kg ಇದ್ದೀರಾ ಅಂತ ಇಟ್ಕೊಳ್ಳೋಣ. 60 kg ಇದ್ದರೆ 15 ಡಿವೈಡೆಡ್ ಬೈ 15 ಮಾಡಿ. ಸೊ ನಿಮಗೆ 4 ಬರುತ್ತೆ ರಿಸಲ್ಟ್. ದಿನಕ್ಕೆ ನೀವು 4 ಲೀಟರ್ ನೀರು ಕುಡಿಲೇಬೇಕು, ನಿಮ್ಮ ದೇಹಕ್ಕೆ ಬೇಕಾಗಿರೋದಷ್ಟು. ಇವಾಗ ರೂಪಿಕಾ ಇಫ್ ಶಿ ಇಸ್ ಅರೌಂಡ್ 55-60 ಅಂದರೆ 4 ಲೀಟರ್ ಬೇಕು. ಇವಾಗ ನನಗೆ 80 ಅಂದರೆ ಐ ಮೈ ನೀಡ್ ಲೈಕ್ ಅರೌಂಡ್ 5.5. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿನಲ್ಲಿ ಎಕ್ಸೆಸಿವ್, ಏಜಿನ ಜೊತೆಗೆ ಏಜ್ ಏನಿಲ್ಲ, ಇವಾಗ ನಿಮ್ಮ ವೇಟ್ ಏನಿರುತ್ತೆ, ನಿಮ್ಮ ವೇಟ್ನ 15ರಲ್ಲಿ ಡಿವೈಡ್ ಮಾಡಿ ಅದ್ರಲ್ಲಿ ರಿಸಲ್ಟ್ ಏನು ಬರುತ್ತೋ ಅಷ್ಟು ಲೀಟರ್ಸ್ ಆಫ್ ನೀರು ಕುಡಿಬೇಕು. ಇದು ಮೈಕ್ ಗೇರಿ ಅಂತ, ಹಿ ಈಸ್ ಅ ಡಬಲ್ PhD ಇನ್ ಟರ್ಮ್ಸ್ ಆಫ್ ಇದು ವರ್ಕ್ಔಟ್ ಅಂಡ್ ಎಲ್ಲದರಲ್ಲೂ ಅವ್ರು ಬರ್ದಿರೋದು. ಸೊ ಅದು ಹೆಲ್ಪ್ ಆಗುತ್ತೆ, ಖಂಡಿತ ಹೆಲ್ಪ್ ಆಗುತ್ತೆ. ಎಸ್, ಇಟ್ಸ್ ಕಾಲ್ಡ್ ವಾಟರ್ ಥೆರಪಿ. ಎಸ್. ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ತಾವು? ಕೊನೆಯದಾಗಿ ತುಂಬ ಟಿಪ್ಸ್ಗಳು ಸಿಕ್ತು ಇಲ್ಲಿಂದ. ಸೊ ನಾನು ಹೇಳಿದೆ ಅಷ್ಟೇ, ಲೀವ್ ಇಟ್. ಮತ್ತು ತುಂಬ ಜನ ಸಣ್ಣ ಇದ್ದರೂ ಕೂಡ ಏನು ಒಬ್ಬೊಬ್ರು ದಪ್ಪ ಆಗಬೇಕು ಅಂತ ಮೆಡಿಸಿನ್ಸ್ಗಳು ತಗೊಳ್ತಾರೆ. ಸಣ್ಣ ಇದ್ರೂ ದಪ್ಪ ಆಗಬೇಕು ಅಂತ ಮೆಡಿಸಿನ್ಸ್, ಅದು ದಪ್ಪ ಇದ್ದರೂ ಸಣ್ಣ ಆಗಬೇಕು ಅಂತ ಮೆಡಿಸಿನ್ಸ್ ತಗೊಳ್ತಾರೆ. ದಯವಿಟ್ಟು ಅದೆಲ್ಲ ಮಾಡಿ ಯಾವುದು ತಗೊಳ್ತಿಲ್ಲ. ಯಾಕಂದರೆ ನಮಗೆ ತುಂಬ ಒಳ್ಳೊಳ್ಳೆ ನ್ಯಾಚುರಲ್ ವೇಸ್ ಇದೆ ಹೋಗೋಕ್ಕೆ, ವಾಕಿಂಗ್, ಜಾಗಿಂಗ್ ಅಥವಾ ಏನು ಬೇಕಾದ್ರೂ ಒಂದು. ಅದಕ್ಕೆ ನಾನು ಆಗಲೇ ಸ್ಪೆಸಿಫೈ ಮಾಡಿದೆ, ದಪ್ಪ ಮುಂಚೆಗಿಂತ ದಪ್ಪ
ಯಾರು ಹೇಳೋದಕ್ಕೆ ಮೊದಲು ನಾವೇ ಹೇಳ್ಬಿಡೋದು ಅದ್ಲಾಗೆ. ಅದಕ್ಕೆ ನಾನು ದಪ್ಪ ಆಗಿದ್ದೀನಿ, ಸೊ ಅದಕ್ಕೆ ನಾನು ಪರ್ಸನಲ್ ವರ್ಕೌಟ್ ಮಾಡ್ತಾನೆ ಇದ್ದೀನಿ. ಓಕೆ, ಸೊ ಬೆಳಿಗ್ಗೆ ಒಂದು ತೆಳ್ಳಗೆ ಆಗ್ತೀರಿ ಹಾಗಾದ್ರೆ? ಖಂಡಿತ ಆಗ್ತೀನಿ. ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ, ತುಂಬಾ ಜನ ಹೇಳ್ತಾರೆ ಇಂಡಸ್ಟ್ರಿಗೆ ಬಂದವರು ಒಂದ್ 2 ಮೂವಿ ಆದ್ಮೇಲೆ ದಪ್ಪ ಆಗ್ಬಿಡ್ತಾರಪ್ಪ ಅಂತ. ಅದು ಬರಬಾರ್ದು, ಈಗಾಗಲೇ ಬರ್ತಿದೆ, ಅದನ್ನ ಆಗ್ಲೇ ತಡೆಗಟ್ಟಬೇಕು ಅಂತ ಈಗಾಗಲೇ ಏನೋ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಎಲ್ಲ ನಮ್ಮ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ವ್ಯೂವರ್ಸ್ಗೆಲ್ಲ ಎಷ್ಟು ಬೇಕೋ ನಿಮ್ಮ ಕಂಫರ್ಟ್ನೆಸ್ಗೆ ನೀವು ತಿನ್ನಿ, ಸೊ ಹ್ಯಾಪಿ ಆಗಿರಿ. ಇರೋಷ್ಟು ಚಿಕ್ಕ ಜೀವನ ಎಂಜಾಯ್ ಮಾಡ್ಕೊಂಡ್ರೆ ದಪ್ಪ ಸಣ್ಣ ಅಂತ ಅದನ್ನೇ ಒಂದು ಜಂಬಲ್ಡ್ ಆಗಿರಬೇಡಿ. ಬಟ್ ಬಿ ಫಿಟ್, ಸಣ್ಣ ಇರಬೇಕು. ನೀವು ತುಂಬ ಕುಳ್ಳಕ್ಕಿದ್ರೆ ತುಂಬ ಗುಂಡು ಸ್ವಲ್ಪ ಕಷ್ಟ ಆಗುತ್ತೆ. ಬಿ ಫಿಟ್. ಮತ್ತು ಏನು ಗೊತ್ತಾ, ಮೇನ್ ಥಿಂಗ್ ಯಾವುದೇ ಒಂದು ಟೆನ್ಷನ್ ಮಾಡ್ಕೊಳ್ಬೇಡಿ. ಮೇನ್ ಥಿಂಗ್ ಅಂದರೆ ನಾವು ಒಂದು ದಪ್ಪ ಸಣ್ಣಗಿಂತ ಮೇನ್ ಥಿಂಗ್ ಒಂದು ಮುಖದಲ್ಲಿ ಒಂದು ಗ್ಲೋ ಇರಬೇಕು, ಮತ್ತು ಒಂದು ಕಾನ್ಸಂಟ್ರೇಷನ್, ಡೆಡಿಕೇಶನ್ ಇರಬೇಕು ಎಲ್ಲ ವರ್ಕಲ್ಲೂ. ಸೊ ನಾನು ಹೇಳೋದಿಷ್ಟ ಎಲ್ಲರಿಗೂ, ನ್ಯಾಚುರಲ್ ವೇನಲ್ಲಿ ಹೋಗಿ ಎಲ್ಲರೂ ಅಂತ. ಗುಡ್. And in case if anybody wants any suggestion, any help, they can feel free to write a mail. ನನಗೊಂದು ಇಮೇಲ್ ಬರೀಬೋದು. ವೆರಿ ಸಿಂಪಲ್, 2idly1vada@gmail.com ಅಂತ. 2idly1vada@gmail.com. ಯಾರು ಬೇಕಾರೋ ಏನಕ್ಕೆ ಬೇಕಾರೋ ದೇ ಕ್ಯಾನ್ ರೈಟ್ ಅ ಮೇಲ್. ವಾವ್, ಸೊ ವಂಡರ್ಫುಲ್ ವಿನಾಯಕ್ ಜೋಶಿ. ಥ್ಯಾಂಕ್ ಯು. 2 ಇಡ್ಲಿ 1 ವಡ vada@gmail.com. ಬಹುಶಃ ಈ ರೀತಿ ಯಾರು ಮೇಲ್ ಇಟ್ಕೊಂಡಿರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇದಕ್ಕೇನು ಕಾರಣ ಇರ್ಬೋದು? ಇಡ್ಲಿ ವಡ ಅದು ನಮ್ಮ ಗಾಂಧಿನಗರದ ಸ್ಟೇಪಲ್ ಫುಡ್ ಅದು. ಅದಕ್ಕೆ ಇಡ್ಲಿ ವಡ gmail.com. ಸೊ ವಿನಾಯಕ್ ಜೋಶಿ ಎಲ್ಲದರಲ್ಲೂ ಡಿಫ್ರೆಂಟ್, ಇದರಲ್ಲೂ ಡಿಫ್ರೆಂಟ್. ಗ್ರೇಟ್. ವಿನಾಯಕ್ ಮತ್ತು ರೂಪಿಕಾ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಸೊ ಒಂದು ವಾರದಿಂದ ನಾವು ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಬೇರೆ ಬೇರೆ ತಜ್ಞರನ್ನ ಕೂಡಿಸ್ಕೊಂಡು ಚರ್ಚೆ ಮಾಡ್ತಿರುವಂಥದ್ದು. ಇವತ್ತು ಇವರಿಬ್ಬರು ಕೊಟ್ಟಿರುವಂಥ ಟಿಪ್ಸ್ ಏನಿದೆ, ನಿಜಕ್ಕೂ ವಂಡರ್ಫುಲ್ ಟಿಪ್ಸ್ ಅದು. ಅಂದರೆ ತಿನ್ನಬಹುದು ನೀವು, ಆದರೆ ಕರಗಿಸೋದು ಕೂಡ ಗೊತ್ತಿರಬೇಕು ಅನ್ನುವಂಥದ್ದು. ಜೊತೆಗೆ ಏನಂದರೆ ನಿಮ್ಮ ದೇಹನೇ ಹೇಳುತ್ತೆ ನಿಮಗೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಹೆಚ್ಚಾಗ್ತಾ ಇದೆ, ಯಾವುದು ಕಡಿಮೆ ಆಗ್ತಾ ಇದೆ ಅಂತ. ಅಂದರೆ ಒಂದಷ್ಟು ಅದರ ಕಡೆಗೆ ಕಿವಿ ಕೊಡುವಂಥದ್ದೊಂದು ಪ್ರಯತ್ನವನ್ನು ಮಾಡಿ, ಆವಾಗ ನಿಮಗೆ ಸತ್ಯ ಹೊರಬೀಳುತ್ತೆ ಅನ್ನುವಂಥದ್ದು. ಅಂದರೆ ಒಟ್ಟಾರೆ ಒಂದು ಮಾತು ಮಾತ್ರ ಸತ್ಯ, ದಪ್ಪ ಆಗ್ತಾ ಹೋದಂಗೆ ನಿಮ್ಮ ದೇಹ ಅನ್ನುವಂಥದ್ದು ರೋಗಗಳ ಗೂಡಾಗುತ್ತೆ. ಅದು ಆ ರೀತಿ ಆಗಬಾರ್ದು. ನೀವು ತೆಳ್ಳಗಾಗಬೇಕು ಅನ್ನೋದಕ್ಕಿಂತ ಒಂದು ಫಿಟ್ನೆಸ್ಸನ್ನು ಕಾಪಾಡ್ಕೋಬೇಕು ಅನ್ನುವಂಥದ್ದು ಮಾತ್ರ ಈ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಕಾರ್ಯಕ್ರಮ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.